ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರೋದು ವಿಜಯಪುರದ ಇಂಡಿ ತಾಲೂಕಿನ ಒಂದು ಸಾತಲ್ಗಾಂವ್ ಪಿಐ ಎನ್ನುವಂತಹ ಗ್ರಾಮದ ಬಗ್ಗೆ. ಈ ಗ್ರಾಮದಲ್ಲೂ ಕೂಡ ಆಸ್ಪತ್ರೆ ಇದೆ, ಇದೆ ಅಂತಾನೆ ಹೇಳ್ಬೋದು ಅಥವಾ ಇತ್ತು ಅಂತಾನು ಹೇಳ್ಬೋದು. ಏನ್ ಹೇಳಿದ್ರು ಗೊತ್ತಾಗಲ್ಲ. ಯಾಕಂದ್ರೆ ಆಸ್ಪತ್ರೆ ಅನ್ನುವ ಹಾಗೆ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರೆ ಅದ್ಮೇಲೆ ಆಸ್ಪತ್ರೆ ಅಂತ ಬರ್ದಿದ್ದಾರೆ ಅಷ್ಟೇ. ಅಲ್ಲಿ ಯಾವ ಡಾಕ್ಟರ್ ಇಲ್ಲ, ಯಾವ ಇಕ್ವಿಪ್ಮೆಂಟ್ಸು ಇಲ್ಲ, ಅಲ್ಲಿ ಒಂದೇ ಒಂದಿನೂ ಟ್ರೀಟ್ಮೆಂಟ್ ಕೂಡ ಇಲ್ಲ, ಬೇಕಾಗಿಲ್ಲ. ನಿತಿನ್ ಆಸ್ಪತ್ರೆ ಅಂತ ಬರ್ದಾರಲ್ಲ. ಹೌದು, ಆ ಆಸ್ಪತ್ರೆಯಲ್ಲಿ ಎಂತವರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಎಂತವರಿಗೆ ಆಸ್ಪತ್ರೆ ಸಿಗ್ತಾ ಇದೆ ಅಂದ್ರೆ ನಾವು ಜೂಜಾಡ್ತೀವಿ. ಗವರ್ಮೆಂಟ್ ಕಡೆಯಿಂದ ದುಡ್ಡು ಕೊಟ್ಟು ಆಸ್ಪತ್ರೆ ನಿರ್ಮಾಣ ಮಾಡಿದೀವಿ ಜೂಜಾಡಕ್ಕೆ. ಅಲ್ಲಿ ಹಂದಿಗಳು ಬರುತ್ತೆ ಸುತ್ತಾಡಕ್ಕೆ. ಗವರ್ಮೆಂಟ್ ಕಡೆಯಿಂದ ಗವರ್ಮೆಂಟ್ ಅನುದಾನದಲ್ಲಿ ಹಂದಿಗಳನ್ನ ತಿರುಗಾಡೋಕೆ ಬಿಲ್ಡಿಂಗ್ ನಿರ್ಮಾಣ ಮಾಡಿದೀವಿ. ಹೌದಾ? ಹೌದು, ಇದೆ ಸರ್, ಇರುವಂತಹ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನಾನು. ಹೌದು, ಹೌದಾ? ನಾವ್ ಅಲ್ಲಿ ಕಣ್ಣಿಂದ ಏನ್ ನೋಡಿದ್ವು, ಆ ಗ್ರಾಮಸ್ಥರು ಏನ್ ಹೇಳಿದ್ರು ಅದನ್ನ ಹೇಳ್ತಿದ್ದೀನಿ ಹೊರತು ಇದ್ಯಾವುದು ನನ್ನ ಮಾತುಗಳಲ್ಲ, ನನ್ನ ಲೈನ್ಸ್ ಕೂಡ ಅಲ್ಲ. ಅಲ್ಲಿ ತುಂಬಾ ಚೆನ್ನಾಗಿ ಒಂದು ತಿಪ್ಪೆ ಗುಂಡಿ ತರ ಆಸ್ಪತ್ರೆ ಸುತ್ತಮುತ್ತ ವಾತಾವರಣ ನಿರ್ಮಾಣ ಆಗಿದೆ. ಸರ್ಕಾರದಿಂದ ಬಜೆಟ್ ತಗೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಇರುವಂತಹ ಕಿಟಕಿ ಬಾಗಿಲುಗಳನ್ನ ಕಲ್ಲು ತಗೊಂಡು ಹೊಡೆದಾಕಿದ್ದಾರೆ. ಅಲ್ಲಿ ಒಂದು ಕರೆಂಟ್ ವಿದ್ಯುತ್ ವ್ಯವಸ್ಥೆ ಕೂಡ ಮಾಡಿತ್ತು, ಬಟ್ ಆ ಬೋರ್ಡ್ಗಳನ್ನ ಕೂಡ ಹೊಡೆದಾಕಿದ್ದಾರೆ. ಒಂದು ಬಜೆಟ್ ತಗೊಂಡು ಕಟ್ಟಡ ನಿರ್ಮಾಣ ಮಾಡಿದ್ಮೇಲೆ ಅಲ್ಲಿ ಆಸ್ಪತ್ರೆ ಶುರು ಮಾಡಕ್ಕೆ ಏನ್ ಸರ್ ಪ್ರಾಬ್ಲಮ್ ನಿಮ್ಗೆ? ಹೌದಾ? ಅಷ್ಟೆಲ್ಲಾ ದುಡ್ಡು ತಗೊಂಡು ಅಷ್ಟೆಲ್ಲಾ ಬಜೆಟ್ ತಗೊಂಡು ಆಸ್ಪತ್ರೆ ನಿರ್ಮಾಣ ಮಾಡಿದ್ರಿ. ಆಸ್ಪತ್ರೆ ಇವಾಗ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಆ ದುಡ್ಡು ಹಾಳು ಮಾಡಿದ್ರಲ್ಲ ಸರ್, ಇದಕ್ಕೆ ಯಾರು ಹೊಣೆ? ಹೌದಾ? ಇದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರ? ಸಾಧ್ಯವೇ ಇಲ್ಲ. ಪ್ರಶ್ನೆ ಮಾಡೋರು ಇದ್ದಿದ್ರೆ ಈ ಸಮಸ್ಯೆಯಾಗಿ ಉಳಿತಾ ಇರ್ಲಿಲ್ಲ. ಜನ ಏನೋ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಜನರ ಮಾತುಗಳಿಗೆ ಬೆಲೆಯಲ್ಲಿ ಕೊಡ್ತೀರಾ ನೀವು? ಅವ್ರ ಕೈಗೆ ಸಿಗಲ್ಲ, ಅವ್ರ ಮಾತಿಗೆ ಬೆಲೆ ಕೊಡ್ತೀರಾ? ಇಲ್ಲ. ನೋಡ್ರಿ, ದವಾಖಾನೆ ಚಾಲು ಇಲ್ರಿ. ನಮ್ಮ ಕಾರ್ ಹಿಡ್ದವ್ರಿ ದವಾಖಾನಿಗೆ ಹೋಗೋದಾಗಲ್ಲ. ಇಂಡಿ ಇಲ್ಲಿ ಒಂಜರ ಡಾಕ್ಟರ್ ಗೊತ್ತಾಗಿಟ್ರೆ ಗುಳಿಗೆ ಔಷಧಿ ಕೊಡ್ತಾರೆ. ನೀವು ಸಹಾಯ ಮಾಡೋದು ನಿಮ್ಮ ಕಡೆ ನೋಡ್ರಿ. ಒಂಜರ ಪುಣ್ಯ ಬರ್ತದೆ ಹೇಳ್ಬಿಡ್ರಿ ಎಲ್ಲರಿಗೆ. ಏನ್ರಿ ಸರ್, ಇದು ನಮ್ಮ ಸಾತ್ರಗಾಯಾಗ ಮಾಡಿದ್ದೇನು ಉಪಯೋಗ ಇಲ್ರಿ. ಒಟ್ಟು ಹಂದಿ ಪಿಂದಿ ಓಡಾಡ್ಲಕತ್ತೇವ್ರಿ. ದವಾಖಾನೆ ತೆರೆದಿಲ್ರಿ. ಭಾಳ ಗೇಮ್ ಆಗ್ಯದ್ರಿ. ಯಾರು ಬರೋರಿಲ್ಲ. ಸ್ವಲ್ಪ ನೋಡ್ರಿ, ದಯಮಾಡಿಕೆ ಯಾರ್ಯಾರ ತಂದಿಡ್ರಿ. ಸಾತಲಂ ಪಿ ಐ ಅಣ್ಣ. ಇದು ಇಲ್ಲಿ ಸರ್ಕಾರ ದವಾಖಾನೆ ಕಟ್ಟೋಣ, ಒಂದು ವ್ಯವಸ್ಥೆ ಇಲ್ಲ, ಏನೂ ಇಲ್ಲಣ್ಣ. ಇಲ್ಲಿ ಪೂರ ಹಂದಿ ಮನುಷ್ಯರು ಎಲ್ಲ ಇಲ್ಲಿ ಇದು ಮಾಡ್ತಾರಣ್ಣ. ಒಬ್ರು ಡಾಕ್ಟ್ರ್ ಇಲ್ಲ, ಕಂಪೌಂಡ್ರ್ ಇಲ್ಲ, ಯಾರೂ ಇಲ್ಲಣ್ಣ. ಇಲ್ಲಿ ಹುಡುಗರು ಅದು ಯಾವ ಮಾಡ್ಬೇಕಣ್ಣ. ಇಲ್ಲಿ ಆ ಮುದುಕಿಯರು ಅದಾರ, ಅವ್ರದ್ದು ಆರಾಮ್ ತಪ್ಪರು ಎಲ್ಲಿ ಹೋಗ್ಬೇಕಣ್ಣ. ಸರ್ಕಾರ ದವಾಖಾನೆ ಕಟ್ಟರೆ ಆದಣ್ಣ. ಇಲ್ಲಿ ಒಬ್ಬರು ಡಾಕ್ಟ್ರ್ ಇಲ್ಲ, ನರ್ಸ್ ಇಲ್ಲ, ಏನೂ ಇಲ್ಲಣ್ಣ. ಇಲ್ಲಿ ಎಷ್ಟು ವರ್ಷ ಐತ್ರಿ ಇದು? ಸುಮಾರು 6 ವರ್ಷ ಐತಣ್ಣ ಸುಮಾರು ಕಟ್ಟಿದ್ದು. ಇಂಡಿದಿಂದ 15 ಕಿಲೋಮೀಟ್ರ್ ಊರದ ರೀ. ಇದಕ್ಕೆ ರಾತ್ರಿ ಡಾಕ್ಟ್ರುಗಳು ಬರಲ್ರಿ. ಇಲ್ಲಿ ಇರೋ ವ್ಯವಸ್ಥೆ ಆಗ್ಬೇಕು ರೀ. ಹಗಲತ್ನೂ ಬರಲ್ರಿ, ರಾತ್ರಿನೂ ಬರಲ್ರಿ. ಆದ್ರೆ ಸುತ್ತ ಕಂಪೌಂಡ್ರಿ ಇಲ್ಲ. ಇದಕ್ಕೆ ಸುತ್ತ ಕಿಟಕಿನ ಹೊಡೆದಾವ್ರಿ. ನೀರಿನ ವ್ಯವಸ್ಥೆ ಇಲ್ರಿ, ಲೈಟಿನ ವ್ಯವಸ್ಥೆ ಇಲ್ರಿ. ಬರ್ತಾರಿ, ಒಂದು ತಾಸು ಊರಾಗ ತಿರುಗಾಡ್ತಾರೆ, ಹೋಗ್ಬಿಡ್ತಾರೆ ತಮ್ಮ ದುಡ್ಡಿಗೆ. ಇಲ್ಲಿ ಯಾರು ಬರಲ್ರಿ. ಇದು ಸತತ ಒಂದು 6 ವರ್ಷ ಐತ್ರಿ ಈ ಪರಿಸ್ಥಿತಿ ಅದ. ಯಾವುದೋ ಡಾಕ್ಟ್ರು ಇಲ್ಲ, ಯಾರು ಸರ್ಕಾರಿ ದವಾಖಾನೆ ಅಂತ ಸುಮ್ಮನೆ ಹೆಸರಿಗೆ ಐತಿ. ಕಟ್ಟ್ಯಾರಿ, ಕಟ್ಟಿ ಬಿಟ್ಟು ಹೋದವ್ರು ಹೊಳ್ಳಿ ನೋಡ್ತಾರೆ, ಬಂದಿಲ್ರಿ ಯಾರು. 1-2 ಸಲ ಬಂದಾರ, ಬಂದು ಸ್ವಚ್ಛ ಮಾಡಿಟ್ಟು ಹೋಗ್ಯಾರ ಸರ್. ಅದ್ರ ಮ್ಯಾಗ ಯಾರು ಬಂದಿಲ್ರಿ. ಇಷ್ಟೆಲ್ಲ ಆದ್ರೂ ಸಂಬಂಧಪಟ್ಟವ್ರು ಏನ್ ಮಾಡ್ತಿದ್ದಾರೆ? ಆರೋಗ್ಯ ಇಲಾಖೆ ಏನು ಇಲ್ಲಿ ಕಣ್ಮುಚ್ಕೊಂಡು ಕೂತಿದ್ಯಾ? ಆರೋಗ್ಯ ಇಲಾಖೆಯ ಈ ನಿರ್ಲಕ್ಷ್ಯತನದ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳು ಆರೋಗ್ಯ ಇಲಾಖೆಗೆ ಪ್ರಶ್ನೆ ಯಾಕೆ ಮಾಡ್ತಿಲ್ಲ? ಇಂತಹ ಹಲವು ಪ್ರಶ್ನೆಗಳು ಹುಟ್ಟುತ್ತೆ. ಆದ್ರೆ ಇದಕ್ಕೆ ಉತ್ತರ ಕೊಡೋರು ಯಾರು ಎನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಏನ್ ಸರ್, ವಿಟಿಯಲ್ಲಿ 4ರಿಂದ 5 ಜನ ಬೇರೆ ಬೇರೆ ಪರ್ಸನ್ಸ್ ಮಾತಾಡುವಂತಹ ಮಾತುಗಳನ್ನ ಹಾಕಿದ್ರಿ ಅಂತ ನೀವು ಅನ್ಕೋಬಹುದು. ಯಾಕೆ ಹಾಕಿದೆ ಅಂದ್ರೆ ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆ. SSV ಟಿವಿಯಿಂದ ಬೆಳಿಗ್ಗೆ ಕಾಲ್ ಮಾಡ್ತೀವಿ, ಸರ್ ನಿಮ್ ಗ್ರಾಮದಲ್ಲಿ ಇಂಥದೊಂದು ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಅವ್ರೇನ್ ಹೇಳ್ತಾರೆ ಗೊತ್ತಾ? ಇಲ್ಲ ಸರ್, ಸಮಸ್ಯೆ ಬಗೆಹರಿದೋಗಿದೆ, ನೀವೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮಾರು ಒಂದು 4ರಿಂದ 5 ಜನರ ಬೈಟ್ ಹಾಕಿದೆ. ಜೊತೆಗೆ ಅಲ್ಲಿರುವಂತಹ ವ್ಯವಸ್ಥೆ ಆಸ್ಪತ್ರೆ ಮುಂದ್ಗಡೆ ನಿಲ್ಲಿಸ್ಬಿಟ್ಟು ನಮ್ಮ ವರದಿಗಾರರು ಮತ್ತೆ ಕ್ಯಾಮ್ರಾಮನ್ ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ರೆ ಅವರಿಗೂ ಕೂಡ ಗೊತ್ತು. ನಮ್ಮ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮಾತಾಡಿದ್ರೆ ನಿನ್ನೆ ಇರುವಂತಹ ಸಮಸ್ಯೆನ ಇವತ್ತು ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಇದು ನಿನ್ನೆ ಮೊನ್ನೆ ಸಮಸ್ಯೆ ಕೂಡ ಅಲ್ಲ, ಹಲವಾರು ವರ್ಷಗಳಿಂದ ಇರುವಂತಹ ಸಮಸ್ಯೆ. ಸರ್ಕಾರದಿಂದ ಬಜೆಟ್ ತಗೊಂಡು ತುಂಬಾ ಚೆನ್ನಾಗಿ ಸುಸಜ್ಜಿತವಾಗಿರುವಂತಹ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿನ ಗ್ರಾಮಸ್ಥರಿಗೆ ಏನಾದ್ರೂ ತುರ್ತು ಚಿಕಿತ್ಸೆ ಇದ್ರೆ ಚಿಕಿತ್ಸೆ ನೀಡಕ್ಕೆ ಒಂದು ಆಸ್ಪತ್ರೆ ಅಂತ ಇರಬೇಕು, ಅಲ್ಲೊಬ್ರು ಡಾಕ್ಟರ್ ಅಂತ ಇರಬೇಕು, ನರ್ಸ್ ಇರಬೇಕು, ಎಲ್ಲರೂ ಇರಬೇಕು ಅಂತ ಮಾಡಿದ್ದಾರೆ. ಬಟ್ ಅಲ್ಲಿ ಡಾಕ್ಟರ್ ಇಲ್ಲ, ನರ್ಸ್ ಕೂಡ ಇಲ್ಲ, ಯಾವುದೇ ರೀತಿಯಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಕೂಡ ಇಲ್ಲ. ಸೊ ಹಾಗಾದ್ರೆ ಕಟ್ಟಡನ ಯಾಕೆ ನಿರ್ಮಾಣ ಮಾಡಿದ್ರಿ? ಗ್ರಾಮಸ್ಥರು ಹೇಳ್ತಾರೆ, ಸರ್ ನಮ್ಮ ಹತ್ರ ಏನಾದ್ರೂ ಆರೋಗ್ಯ ಹದಗೆಟ್ಟು ಹೋದ್ರೆ, ನಮ್ಮ ಆರೋಗ್ಯ ಏನಾದ್ರೂ
ಕೆಟ್ಟ ಹೋದ್ರೆ ನಾವ್ ಏನ್ ಮಾಡೋಣ, ನಾವು ಡೈರೆಕ್ಟ್ ಆಗಿ ಇಂಡಿಗೆ ಹೋಗ್ಬೇಕು. ಇಂಡಿಗೆ ಹೋಗ್ಬೇಕು ಅಂದ್ರೆ ಇಂಡಿಯನ್ ಪಕ್ಕನೆ ಆಯ್ತಾ, 10 ರಿಂದ 15 ಕಿಲೋಮೀಟರ್ ನಾವು ಜರ್ನಿ ಮಾಡ್ಬೇಕು ಅನ್ನುವಂತ ಮಾತಾಡ್ತಾರೆ. ಅಲ್ಲ DH ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ. SSV ಟಿವಿಯಿಂದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮ್ಗೆ ಮಾತಾಡ್ತಿರೋದು. ನಮಸ್ಕಾರ ಹೇಳ್ರಿ. ನಮಸ್ತೆ. ಏನಪ್ಪಾ ಅಂದ್ರೆ ವಿಜಯಪುರ್ನ ಇಂಡಿಯಾ ಸಾತಲ್ಗಾಂವ್ ಗ್ರಾಮದಲ್ಲಿ ಒಂದು ಆಸ್ಪತ್ರೆನ ನಿರ್ಮಾಣ ಮಾಡಿದ್ದಾರೆ, ಹೌದಾ? ಇಂಡಿ ಸರ್ಕಾರ ಆಸ್ಪತ್ರೆ ಸರ್. ಹೌದು, ಇಂಡಿ ಅಲ್ಲ ಸರ್, ಸಾತಲ್ಗಾಂವ್ದು. ಸಾತಲ್ಗಾಂವ್ ಸರ್. ಸಾತಲ್ಗಾಂವ್ದಲ್ಲಿ ಇಲ್ಲಂದ್ರೆ ಸರ್ ಸರ್ಕಾರಿ ಆಸ್ಪತ್ರೆ. ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಬಟ್ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ವೈದ್ಯರಿಲ್ಲ, ಯಾವುದೇ ರೀತಿಯಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಇಲ್ಲ. ಆ ಗ್ರಾಮದ ಗ್ರಾಮಸ್ಥರಿಗೆ ಅಲ್ಲಿ ಟ್ರೀಟ್ಮೆಂಟ್ ಏನು ವ್ಯವಸ್ಥೆ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಹೇಳಿ 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 ಸರ್. ಸಾತಲ್ಗಾಂವ್ ಅನ್ನೋದು ಉಪಕೇಂದ್ರ ಇದೆ ಸರ್, ಉಪಕೇಂದ್ರ. ಓಕೆ, ಹೇಳಿ. ಅದು ಆಸ್ಪತ್ರೆ ತಾನೇ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಹೇಳಿ ಸರ್ ಅದ್ರ ಬಗ್ಗೆ. ಇಲ್ಲ ಕೇಳಿ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲ, ಉಪಕೇಂದ್ರ ಅಂದ್ರೆ ಒಬ್ರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಇದ್ದು ಕೇವಲ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಗಳನ್ನ ಮಾಡ್ತಾರೆ. ಅಲ್ಲಿ ಪೇಷಂಟ್ ಗರ್ಭಿಣಿ ಹೆಣ್ಮಕ್ಳನ್ನ ಬಿಟ್ಟರೆ ಬೇರೆ ಯಾರನ್ನು ನೋಡಲ್ಲ ಸರ್ ಅಲ್ಲಿ. ಬಟ್ ಸರ್ ಇಲ್ಲಿ ಒಂದ್ ಮಾತು ಹೇಳ್ತೀನಿ ಸರ್ ನಿಮ್ಗೆ, ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಗೊತ್ತಾ, ಆಸ್ಪತ್ರೆ ಮೀನ್ಸ್ ಉಪಕೇಂದ್ರಕ್ಕೆ, ಗೊತ್ತಾ ನಿಮ್ಗೆ? ಸರ್ ಮೊದಲು ನೋಡಿ ಸರ್, ಸಾತಲ್ಗಾಂವ್ ಅನ್ನೋದು ಗ್ರಾಮ ನೀವು ಮಾತಾಡ್ತಾ ಇರೋದು, ಇಂಡಿ ತಾಲೂಕಿನಲ್ಲಿ ಸಾತಲ್ಗಾಂವ್ ಗ್ರಾಮ. ಇಂಡಿ ತಾಲೂಕಿನ ಸಾತಲ್ಗಾಂವ್ ಗ್ರಾಮದಲ್ಲಿ ಯಾವುದೇ ರೀತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಉಪಕೇಂದ್ರ ಇದೆ. ಅದು ಉಪಕೇಂದ್ರ ಕಟ್ಟಡ. ಅಲ್ಲಿ ಒಬ್ರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಇರ್ತಾರೆ. ಅವರು ಎಲ್ಲಾ ಚಿಕ್ಕ ಮಕ್ಕಳಿಗೆ ಲಸಿಕೆಯನ್ನು ಹಾಕುವುದು ಮಾತ್ರ ಮಾಡ್ತಾರೆ. ಗರ್ಭಿಣಿ ಹೆಣ್ಣು ಮಕ್ಕಳು ಯಾರಾದರೂ ಬಂದ್ರೆ ಅವರಿಗೆ ಪರೀಕ್ಷಿಸಿ ಜಿಲ್ಲಾ ಆಸ್ಪತ್ರೆ, ತಾಲೂಕಾ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತಾರೆ ಸರ್. ಸರ್ ನಾನು ಅಲ್ಲಿ ಯಾವುದೇ ಇನ್ನಿತರ ಪೇಷಂಟ್ಗಳು ನೋಡುವುದಿಲ್ಲ ಸರ್. ಓಕೆ, ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ಉಪಕೇಂದ್ರನೇ ಹೌದು. ಆ ಉಪಕೇಂದ್ರದ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಾ? ಅಲ್ಲ, ಈಗ ಅಲ್ಲಿ ಪೋಸ್ಟಿಂಗ್ ಖಾಲಿ ಅದಲ್ರಿ ಸರ್. ಅಲ್ಲಿ ಒಬ್ರು ಏನೇನ್ ಇರ್ಬೇಕಲ್ಲ ಸರ್, ಆ ಪೋಸ್ಟ್ ಖಾಲಿ ಇದೆ. ಬೇರೆ ಉಪಕೇಂದ್ರದವರಿಗೆ ಇನ್ಚಾರ್ಜ್ ಮಾಡಿರ್ತೀವಿ ಸರ್. ಆ ಕಟ್ಟಡ ಸಂಪೂರ್ಣವಾಗಿ ಕಟ್ಟಡದ ಕಿಟಕಿಗಳನ್ನ, ಬಾಗಿಲುಗಳನ್ನ, ಒಳಗಡೆ ಇರುವಂತಹ ವಿದ್ಯುತ್ ಬೋರ್ಡ್ ಗಳನ್ನ ಒಡೆದಾಕಿದ್ದಾರೆ. ಅದ್ರ ಸುತ್ತಮುತ್ತ ಒಂದು ತಿಪ್ಪೆ ಗುಂಡಿಯ ತರದ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಹಂದಿಗಳು ಸುತ್ತಾಡುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ವೈದ್ಯರು ಇಲ್ಲಿವರೆಗೂ ಆ ಕಟ್ಟಡಕ್ಕೆ ಭೇಟಿ ನೀಡಿಲ್ವಂತೆ. ನೀವೇ ಉಪಕೇಂದ್ರನೇ ಹೌದು, ಯಾರು ಕೂಡ ಇಲ್ಲಿವರೆಗೂ ಅಲ್ಲಿ ಭೇಟಿ ನೀಡಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ರಾತ್ರಿ ಅಲ್ಲಿ ಅನಧಿಕೃತವಾಗಿ ಎಲ್ಲಾ ಚಟುವಟಿಕೆ ನಡೀತಾವಲ್ಲಿ ಸರ್. ನಾನು ಹೋಗಿ ಮಧ್ಯಾಹ್ನದಲ್ಲಿ ಹೋಗಿಬಿಟ್ಟು ಅದನ್ನ ಭೇಟಿ ಕೊಟ್ಟು ಪರಿಶೀಲಿಸಿ ಅದ್ರ ಬಗ್ಗೆ ಎಲ್ಲ ಸೂಕ್ತ ಕ್ರಮ ತೋತೀನಿ ಸರ್. ಓಕೆ ಸರ್, ಆದಷ್ಟು ಬೇಗ ಭೇಟಿ ನೀಡಿ. ಆ ಒಂದು ಕಟ್ಟಡ ಅನೈತಿಕ ಚಟುವಟಿಕೆಗೆ ಕೇಳಿ ಸರ್, ಅನೈತಿಕ ಚಟುವಟಿಕೆ ಇವತ್ತು ಸರ್ ಈ ವಿಷಯ ನಾವು ಗಮನಕ್ಕೆ ತಂದಿರಿ, ಸಂತೋಷ ವಿಷಯ. ನಾನು ಈ ಕೂಡಲೇ ಮಧ್ಯಾಹ್ನ ಈಗ ಒಂದು ಮೀಟಿಂಗ್ ಇದೆ ಸರ್, ಮೀಟಿಂಗ್ ಮುಗಿಸ್ಕೊಂಡು ಕೂಡಲೇ ಮಧ್ಯಾಹ್ನ ಹೋಗಿ ಅದು ವಸ್ತುಸ್ಥಿತಿ ನೋಡ್ಕೊಂಡ್ ಬಂದು ಅದನ್ನ ಸಂಪೂರ್ಣವಾಗಿ ಸುಸಜ್ಜಿತರು ಎಲ್ಲಾ ಕ್ರಮ ತಗೋತೀನಿ ಸರ್. ಒಂದ್ ನಿಮಿಷ ಒಂದ್ ಮಾತು ಹೇಳ್ತೀನಿ ಕೇಳಿ. ಏನಪ್ಪಾ ಅಂದ್ರೆ ಆ ಸಂಪೂರ್ಣವಾಗಿ ಕಟ್ಟಡ ಅನೈತಿಕ ಚಟುವಟಿಕೆ ಜೂಜುಕೋರರಿಗೆ ನಿರ್ಮಾಣ ಮಾಡಿ ಕೊಟ್ಟಾಗಿದೆ. ಸುತ್ತಮುತ್ತಲೂ ತಿಪ್ಪೆಗುಂಡಿ ತರ ವಾತಾವರಣ ಇದೆ. ಒಂದ್ಸಲ ನೀವು ಮಧ್ಯಾಹ್ನದವರೆಗೂ ಭೇಟಿ ನೀಡಿ ಆ ಸಮಸ್ಯೆ ಏನು ಅಂತ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ ಆ ಒಂದು ಕಟ್ಟಡನ ಏನು ದುರ್ಬಳಕೆ ಆಗ್ತಿದೇನೋ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಸರ್. ಸರ್ ಖಂಡಿತವಾಗಿಯೂ ಸರ್, ಮಾಡಿಬಿಟ್ಟು ಒಂದು ವಾಟ್ಸಪ್ ಮಾಡಿ ತಮಗೂ ಒಂದು ಫೋನ್ ಮಾಡ್ತೀನಿ ಸರ್. ಈ ನಂಬರ್ಗೆ ತಮಗೆ ಕಾಲ್ ಮಾಡ್ತೀನಿ ನಾಳೆ ಸರ್. ನಾಳೆ ಮತ್ತೆ ನಿಮಗೆ ಕಾಲ್ ತಗೋತೀವಿ ಸರ್. ನೀವು ಭೇಟಿ ಮಾಡಿ ಅಲ್ಲಿ ಏನ್ ಪರಿಸ್ಥಿತಿ ಅದ ನೀವು ನಾಳೆ ನೀವು ಹೇಳ್ಬೇಕು ಸರ್ ನಮಗೆ. ಕಾರ್ಯಕ್ರಮದಲ್ಲಿ ನಾನು ಮಾಡ್ತೀನಿ ಸರ್ ಈ ನಂಬರ್. ಓಕೆ ಸರ್, ನಾನು ತಮಗೆ ಕಾಲ್ ಮಾಡ್ತೀನಿ ಸರ್. ಈ ನಂಬರ್ಗೆ ಕಾಲ್ ಮಾಡ್ತೀನಿ ಸರ್, ಮಾಡಿ ತಮಗೆ ಕೊಡ್ತೀನಿ. ಓಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್. ನಮಸ್ಕಾರ. ಓಕೆ, ಮಾತಾಡಿದ್ವಿ ಅಲ್ಲಿನ DH ಅವ್ರಿಗೆ ಕೇಳಿದ್ವಿ. ಅದು ಆಸ್ಪತ್ರೆ ಅಲ್ಲ, ಅದು ಉಪಕೇಂದ್ರ. ಅಲ್ಲ, ಕೇಂದ್ರ ಯಾವದೇ ಇರ್ಲಿ, ಉಪನೇ ಇರ್ಲಿ, ಯಾವ ಕೇಂದ್ರ ಇದ್ರು ಅಲ್ಲಿ ಜನ ಬಂದು ಟ್ರೀಟ್ಮೆಂಟ್ ತಗೊಳಕ್ಕೆ, ಹೌದಾ? ಜನ ಅದಕ್ಕೆ ಆಸ್ಪತ್ರೆ ಅಂತಾರೆ, ಹಾಸ್ಪಿಟಲ್ ಅಂತಾರೆ, ದವಾಖಾನೆ ಅಂತಾರೆ. ಅವ್ರ ಏನಂತಾರ, ಈ ಗರ್ಭಿಣಿ ಮಹಿಳೆ ಬರ್ತಾರ, ಎಷ್ಟು ಸೀರಿಯಸ್ ನೋಡ್ರಿ. ಇನ್ನು ಮಕ್ಕಳು ಏನಾದ್ರೂ ಎತ್ಕೊಂಡು ಹೋಗ್ಬಾರ್ದು. ಗರ್ಭಿಣಿ ಒಂದು ವೇಳೆ ಬಂದಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಹೇಳ್ತಾರ, ಅಲ್ಲಿ ಕಳಿಸ್ತೀವಿ ಅಂತ ಹೇಳ್ತಾರ. ಬೈಟಲ್ಲಿ ಏನ್ ಹೇಳಿದ್ರು, ಇಲ್ಲಿ ಇವ್ರು ಏನ್ ಹೇಳಿದ್ರು, ಗರ್ಭಿಣಿಯವರಿಗೆ ಲಸಿಕೆ ಹಾಕ್ಸಕ್ಕೆ ಮತ್ತೆ ಮಕ್ಕಳನ್ನ ನೋಡಕ್ಕೆ ಬರ್ತಾರೆ ಅಂತ ಹೇಳಿದ್ರು.
ಬೈಟ್ ಅಲ್ಲಿ ಜನ ಏನ್ ಮಾತಾಡಿದ್ರು ಅಂತ ನೋಡಿದ್ರೆ ಕರೆಕ್ಟ್ ಆಗಿ ಏನ್ ಹೇಳಿದ್ರು ಸರ್, ಇಲ್ಲಿ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ ಸಿಗಲ್ಲ. ಆ ಒಂದು ಡೆಲಿವರಿ ಆದ್ಮೇಲೆ ಆ ಮಕ್ಕಳ ಹೆಲ್ತ್ ಕಂಡೀಷನ್ಸ್ ಒಂದೊಂದ್ಸಲ ತುಂಬಾ ಕ್ರಿಟಿಕಲ್ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ಲಸಿಕೆ ಹಾಕಕ್ಕೆ ನೋಡಕ್ಕೆ ಏನಾಗಿದೆ ಅಂತ ಹೇಳೋಕೆ ಯಾರೊಬ್ರು ಕೂಡ ಇಲ್ಲಿವರೆಗೂ ಇಲ್ಲಿ ಬಂದಿಲ್ಲ. ಈ ಆಸ್ಪತ್ರೆ ಕಟ್ಟಡಕ್ಕೆ ಯಾರು ದಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಇಲ್ವೋ? ಎಸ್, ನಾವ್ ಇವಾಗ DH ಅವ್ರಿಗೆ ಕಾಲ್ ಮಾಡಿದ್ವಿ. DH ಅವ್ರ ಮಧ್ಯಾಹ್ನದವರೆಗೂ ಭೇಟಿ ನೀಡ್ತೀನಿ ಅಂತ ಹೇಳಿದ್ರು. ಬಟ್ DH ಅವರೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅಲ್ಲ ಅಲ್ಲಿ ಒಬ್ರು ಬರ್ತಾರೆ ಲಸಿಕೆ ಹಾಕ್ತಾರೆ ಅಂತ ಹೇಳಿದ್ರು. ನಾನ್ ಹೇಳಿದ್ಮೇಲೆ ಹೌದು ಸರ್ ಇವಾಗ ಪೋಸ್ಟಿಂಗ್ ಖಾಲಿ ಇದ್ದವ್ರು ಕೇಳ್ತಾರ. ಏನ ಇದು ವಿಚಿತ್ರ ಅಲ್ಲ? ಅಲ್ಲ, ನಿಮ್ಮ ಉಪಕೇಂದ್ರಗಳಿಗೆ ಯಾವುದು ಯಾವ ತರ ಏನದ, ಅಲ್ಲಿ ಸ್ಥಿತಿ ಏನದ, ಅಲ್ಲಿದು ಒಬ್ಬ ಡಾಕ್ಟರ್ ಇದ್ದಾರಿಲ್ಲೋ, ವೈದ್ಯದ ಕರೆ ಸಹಾಯಕನೇ ಇರ್ಲಿ ಪರವಾಗಿಲ್ಲ, ಅಲ್ಲಿ ಸಿಬ್ಬಂದಿ ಇರ್ಬೇಕಾ ಬೇಡ? ಸಿಬ್ಬಂದಿನೇ ಇಲ್ಲ, ಅದು ಪಕ್ಕದವ್ರಿಗೆ ಕೇಳ್ತಾರ ಅಲ್ಲಿ ಪೋಸ್ಟಿಂಗ್ ಆಗಿದೆ ಇಲ್ಲ ಅಂತ. ಸರ್ ಏನಪ್ಪಾ ಅಂದ್ರೆ ಅದು ಭೇಟಿ ನೀಡ್ಬೇಕು. ಆ ಒಂದು ಸಮಸ್ಯೆ ಅಂದ್ರೆ ಅದನ್ನ ನೋಡಿರ್ಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಅವಾಗ ಗೊತ್ತಾಗುತ್ತೆ. ಹೌದಾ ಸರ್? ಇಲ್ಲಿ ನಾನು ಭೇಟಿನೇ ನೀಡಲ್ಲ, ವಿಸಿಟ್ ಮಾಡಲ್ಲ ಅಂದ್ರೆ ಅದ್ರ ಪರಿಸ್ಥಿತಿ ಹೇಗೆ ಗೊತ್ತಾಗುತ್ತೆ? ನಿತಿನ್, ಇಲ್ಲಿ DHO ಅಂದ್ರೆ ಅರ್ಥ ಏನು? ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಇಡೀ ಡಿಸ್ಟ್ರಿಕ್ಟ್ ಗೆ ನೀವು ಹೆಲ್ತ್ ಆಫೀಸರ್. ನೀವು ಡಿಸ್ಟ್ರಿಕ್ಟ್ ಗೆ ಹೆಲ್ತ್ ಆಫೀಸರ್ ಆಗಿ ನಿಮ್ಮ ಕೇಂದ್ರಗಳು ಎಷ್ಟವ, ಉಪಕೇಂದ್ರಗಳು ಎಷ್ಟವ ನೀವು ನೋಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಅಲ್ಲೇ ಕೂತ್ಕೊಂಡು ಬರೀ ಬಿಜಾಪುರಲ್ಲೇ ಕೂತ್ಕೊಂಡು ಗೋಳ್ ಗೊಮ್ಮಟ ನೋಡ್ಕೊತ ಕೊಡ್ತೀನಿ ಅಂದ್ರೆ ಅದಾಗಲ್ಲ ಸರ್. ನೀವು ಹೋಗ್ಬೇಕು, ಸ್ಪಾಟಿಗೆ ಹೋಗ್ಬೇಕು, ನೋಡ್ಬೇಕು ಸ್ಥಿತಿ ಯಾವ್ಯಾವ ಸ್ಥಿತಿಯಲ್ಲಿ ಇವೆ, ಏನ್ ಕಂಡೀಷನ್ ಇದೆ ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಇದು ಅಪಹಾಸ್ಯ ಅಂತ. ಸ್ಪೆಷಲ್ ಆಗಿ ಜನ ಅಂತೂ ಹೆದ್ರಲ್ಲ, ನಿಮ್ ಕೈಯಿಂದ ಕೆಲಸ ಮಾಡಕ್ಕಾಗ್ತಿಲ್ಲ. ಲೋಪದೋಷಗಳು ನಿಮ್ಮಲ್ಲಿದೆ ಸರ್. ಹೌದಾ? ನಿಮ್ಮಲ್ಲಿರುವಂತಹ ಲೋಪದೋಷಗಳನ್ನ ಮುಚ್ಚಿ ಹಾಕೋಕೆ ಯಾವುದೋ ಒಂದು ಜನರ ಮೇಲೇನೋ ಸ್ಮಶಾನದ ಮೇಲೇನೋ ಆ ಒಂದು ರೀಸನ್ ಹೇಳೋದು ತಪ್ಪು. 7 ವರ್ಷದ ಹಿಂದೆ ನಿರ್ಮಾಣ ಮಾಡಿರುವಂತಹ ಕಟ್ಟಡ ಬಿದ್ದೋಗಕ್ ಬಂದಿದೆ. ಸರ್ಕಾರದಿಂದ ದುಡ್ಡು ಸಿಗದೆ ತುಂಬಾ ಕಷ್ಟ. ದುಡ್ಡು ತಗೊಂಡು ಬಜೆಟ್ ತಗೊಂಡು ಕಟ್ಟಡ ನಿರ್ಮಾಣ ಮಾಡಿ ಅದನ್ನ ಮತ್ತೆ ಹಾಳು ಮಾಡ್ತೀರಾ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ? ಇದು ಕೇಂದ್ರ ಉಪಕೇಂದ್ರ ಯಾವುದೇ ಇರ್ಲಿ, ನಿಮ್ಮ DHO ಲಿಂದ ಪ್ರತಿ ಆಸ್ಪತ್ರೆಗೆ ಇಂತಿಷ್ಟು ಔಷಧಿ, ಇಂತಿಷ್ಟು ಇಕ್ವಿಪ್ಮೆಂಟ್ಸ್, ಇಂತಿಂಟು ಸ್ಯಾಲ್ರಿ ಯಾರು ಬಂದಿಲ್ಲ ಬಿಡ್ರಿ. ಆದ್ರೆ ಅದು ಎಲ್ಲ ಎಲ್ಲಿ ಹೋಗ್ತದ ಅಂತ? ಎಲ್ಲಿ ಹೋಗುತ್ತೆ? ಇದ್ರೆ ಅಲ್ಲಿ ಹೋಗುತ್ತೆ, ಇಲ್ಲ ಅಂದ್ರೆ ಬೇರೆ ಕಡೆ. ಸರ್ಕಾರದಿಂದ ಮಾತ್ರ ಕರೆಕ್ಟ್ ಆಗಿ ಬಿಲ್ ಪಾಸ್ ಆಗಿರುತ್ತೆ ಪ್ರತಿಯೊಂದು ಇದಕ್ಕೂ. ಏನಾಗುತ್ತೆ ಸರ್? ಅಲ್ಲಿಲ್ಲ ಸರ್, ಅಲ್ಲಿ ಬೇರೆ ಕಡೆ ಅಲ್ಲ ರೀ, ಬೇರೆ ಕಡೆ ಯಾರಿಗಾರ ಅಡ್ಜಸ್ಟ್ಮೆಂಟ್ ಮಾಡ್ರಿ. 15 ದಿವಸ ಬರೋದಕ್ಕಿಂತ ಮುಂಚೆ ಆದ್ರೆ 6 ವರ್ಷ 7 ವರ್ಷ ಹಿಡಿದು ಇಲ್ಲಿ ತಾನೇ ನಿಮಗೆ ಗೊತ್ತೇ ಇಲ್ಲ. ಸರ್ಕಾರಿ ನೌಕರು ಸರ್ ಡೆಪ್ಯುಟೇಷನ್ ಮೇಲೆ ಯಾರನ್ನಾದ್ರೂ ಬರ್ತಾರೆ, ವಾರದಾಗ 2 ದಿವಸ 3 ದಿವಸ ಹಾಕಿರಿ ಪರವಾಗಿಲ್ಲ. ಎಸ್, ಒಂದು ಪ್ರಾಥಮಿಕವಾಗಿ ಒಂದು ಶಿಕ್ಷಣ ಕೊಡಕ್ಕೆ ಒಂದು ಸುಮ್ನೆ ಸರ್ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಸಹಾಯ ನೀಡಕ್ಕೆ ಇಂಥದ್ದಾಗಿದೆ, ಇಂಥಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಒಂದು ಚುಚ್ಚು ಮದ್ದು, ಒಂದು ಟ್ಯಾಬ್ಲೆಟ್ ಕೊಡೋಕೆ ಯಾರಾದ್ರೂ ಅದನ್ನು ಆಗ್ತಿಲ್ವಾ? ಜನ ಬರ್ತಾರೆ. ಹೆಲ್ತ್ DH ಅವ್ರು ನೋಡಿದ್ರೆ ಫುಲ್ ಕನ್ಫ್ಯೂಷನ್ ಇದ್ದಾರೆ. ಬೆಳಿಗ್ಗೆನೆ ಹೌದು ಅಲ್ಲಿ ಇನ್ನೂ ಖಾಲಿ ಇದೆಲ್ಲ ಪೋಸ್ಟ್ ಅಂತ ಪಕ್ಕದಲ್ಲಿ ಕೇಳ್ತಾರೆ. ಪಟ್ಟ ಕಲಬುರಗಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಕೂಡ ಈ ರೀತಿಯಾಗಿರುವಂತಹ ಆಸ್ಪತ್ರೆಗಳಿವೆ, ಉಪಕೇಂದ್ರಗಳಿವೆ. ಉಪಕೇಂದ್ರಗಳಿವೆ. ಸರ್ ಉಪಕೇಂದ್ರದಲ್ಲಿ ಹೋದ್ರು ಟ್ಯಾಬ್ಲೆಟ್ ಇಂಜೆಕ್ಷನ್ ಗೊತ್ತಿರೋದು ಅಷ್ಟೇ ಸರ್. ಉಪಕೇಂದ್ರದಲ್ಲಿ ಟ್ಯಾಬ್ಲೆಟ್ಸ್ ಅರ್ಧ ಮಾಡ್ಕೊಡ್ತಾರ ಗೊತ್ತಿಲ್ಲ. ಬಟ್ ಉಪಕೇಂದ್ರಗಳಿವೆ. ಆ ಉಪಕೇಂದ್ರಗಳ ಪರಿಸ್ಥಿತಿ ಏನಿದೆ? ನಮ್ಮ ಕಲಬುರಗಿಯ DH ಅವರು, ಇದು ವಿಜಯಪುರ್ನ DH ಅವ್ರಿಗೆ ಮಾತಾಡಿದ್ವಿ, ಕಲಬುರಗಿಯ DH ಅವ್ರಿಗೆ ಕೇಳೋಣ ಇಲ್ಲಿನ ಸಮಸ್ಯೆಗಳೇನು, ಇಲ್ಲಿನ ಸಮಸ್ಯೆಗಳ ಬಗ್ಗೆನೂ ಮಾತಾಡಿದ್ವಿ. ಬಯೋಮೆಟ್ರಿಕ್ ಬಗ್ಗೆ ಜನ ಹೇಳ್ತಿದ್ದಾರೆ ಸರ್ ಇವ್ರು ಯಾರು ವೈದ್ಯಾಧಿಕಾರಿಗಳು ಬರ್ತಾ ಇಲ್ಲ ಸರ್, ಬಯೋಮೆಟ್ರಿಕ್ ನ ಕೆಡ್ಸಾಕಿದ್ದಾರೆ, ಅವರೇ ಕೆಡ್ಸಾಕಿದ್ದಾರೆ. ಯಾಕಂದ್ರೆ ಬಯೋಮೆಟ್ರಿಕ್ ಇದ್ರೆ ಅವ್ರು ಲೇಟ್ ಆಗಿ ಬಂದ್ರೆ ಗೊತ್ತಾಗುತ್ತೆ ಅಂತ ಆ ಹಳೇ ಕಾಲದ ನೋಟ್ಬುಕ್ ಯೂಸ್ ಮಾಡ್ತಿದ್ದಾರೆ ಸರ್. 4 ದಿನ ಬಿಡೋದು, 4 ದಿನ ಸಿಗ್ನೇಚರ್ ಮಾಡೋದು, ಬಂದ್ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ, ಮತ್ತೇನಿಲ್ಲ. ಆ ಬಯೋಮೆಟ್ರಿಕ್ ಸಮಸ್ಯೆ ಬಗೆಹರಿತಾ? ಆ ಹಳ್ಳಿಗಳಿರುವಂತಹ ಆಸ್ಪತ್ರೆಗಳಲ್ಲಿ ಉಪಕೇಂದ್ರಗಳಲ್ಲಿ ಯಾರಾದ್ರೂ ಡಾಕ್ಟರ್ಸ್ ಇರ್ತಾ ಇದ್ದಾರಾ? ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇದೆನಾ? ಇದ್ರ ಬಗ್ಗೆ ನಮ್ಮ ಕಲಬುರಗಿ DHO ಏನ್ ಹೇಳ್ತಾರೆ ಅಂತ ನಾಳೆ ತೋರಿಸ್ತೀನಿ. ಅಗೇನ್ ನಾಳೆ ವಿಜಯಪುರ್ನ DHO ಅವ್ರಿಗೆ ಮತ್ತೆ ಕರೆ ಮಾಡೋಣ. ಮಧ್ಯಾಹ್ನದವರೆಗೂ ಭೇಟಿ ನೀಡಿ ಸಮಸ್ಯೆ ಏನು ಅಂತ ಅರ್ಥಕೋತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಹೌದಾ? ಅಲ್ಲ, ಈ ಉದ್ದೇಶದರೆ ಹೋಗ್ಲಿ ಅವ್ರು, ಪಾಪ ಸಾತಲ್ಗಾವ್ ನೋಡೇರಿಲ್ಲ ಅದು. ಹೌದು ಸರ್, ಗ್ರಾಮ ಹುಡ್ಕಾಡ್ಕೊಂಡು ಹೋಗಿ ಆ ಗ್ರಾಮದಲ್ಲಿರುವಂತಹ ನೀವೇ ಹೇಳಿರುವಂತಹ ಉಪಕೇಂದ್ರದ ವೀಕ್ಷಣೆ ಮಾಡಿ ಆ ಸಮಸ್ಯೆ ಬಗೆಹರಿಸಿ. ಹೌದಾ? ನಮ್ಗೆ ಏನ್ ಬೇಕು? ಸಮಸ್ಯೆ ಬಗೆಹರಿಸಬೇಕು ಅಷ್ಟೇ. ಅದು ಉಪಕೇಂದ್ರನೋ ಆಸ್ಪತ್ರೆನೋ ನಿಮಗೆ ಬಿಟ್ಟಿದ್ದು. ಹೌದಾ? ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಸಂಬಂಧಪಟ್ಟ ಇನ್ನೂ ಹಲವು ಜನಕ್ಕೆ ಮಾತಾಡ್ತೀನಿ. ಸಂಬಂಧಪಟ್ಟ ಹಾಗೆ ಇನ್ನೂ ವಿಡಿಯೋಗಳಿದೆ, ಇನ್ನೂ ವಿಟಿಗಳಿದೆ, ಪ್ರತಿಯೊಂದನ್ನ ಕೂಡ ತೋರಿಸ್ತೀನಿ. ಸಮಸ್ಯೆ ಬಗೆಹರಿಯೋವರೆಗೂ ಬೆನ್ನು ಬೀಳೋದಂತೂ ನಮ್ಮ ಕೆಲಸ, ಅದನ್ನ ನಾವು ಮಾಡ್ತೀವಿ. ಎಸ್, ಸಮಸ್ಯೆ ಒಂದು ಅಗೇನ್ ಮತ್ತೆ ಸಮಸ್ಯೆ
ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತಷ್ಟು ಹೊಸ ಹೊಸ ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ SSV TV. ನಮಸ್ಕಾರ.